ಬೆಳಗಾವಿ ಜಿಲ್ಲೆದೊಂದು ಭಾಳ ಒಳ್ಳೆಯ ಸುದ್ದಿ ತೊಗೊಂಡು ಬಂದೀನಿ. ಆ ಸುದ್ದಿ ನಿಮಗೆ ಹೆಂಗೆ ಅನಿಸ್ತೈತಿ ನೀವು ಲೈಕ್ ಮತ್ತು ಶೇರ್ ಮಾಡ್ಕೊತ ಹೋಗಬೇಕು. ಯೂಟ್ಯೂಬ್ದಾಗ ಬಟನ್ ಹೊಡಿಬೇಕು, ಜವಾರಿ ಕಾಕಂದ ನಂಬರ್ 1 ನ್ಯೂಸ್ ಕನ್ನಡ ಬಟನ್ ಹೊಡೆದ್ರೆ ಮಾತ್ರ ನಿಮಗೆ ನೋಟಿಫಿಕೇಷನ್ ಬರ್ತಾವ. ನೇರವಾಗಿ ನೀವು ನೋಡ್ಬೋದು. ಎಲ್ಲೋ ಗ್ರೂಪ್ನಲ್ಲಿ ಫೋಟೋ ನೋಡಿದರೆ ವಿಡಿಯೋಗಳನ್ನು ನಿಮಗೆ ಗೊತ್ತಾಗೋದಿಲ್ಲ. ನೀವು ಬಟನ್ ಹೊಡಿರಿ ಮೊದಲು. ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಈ ರಾಹುಲ್ ಜಾರಕಿಹೊಳಿ ಮತ್ತು ಪ್ರಿಯಾಂಕಾ ಜಾರಕಿಹೊಳಿ ರಾಜಕಾರಣಕ್ಕೆ ಏಕೆ ಬಂದರು? ಇದೊಂದು ಯಕ್ಷ ಪ್ರಶ್ನೆ ನನಗೆ ಭಾಳ ಮಂದಿ ಕೇಳಾಕತ್ತಾರ. ಯಾಕಂದ್ರೆ ತಂದೆ ರಾಜಕಾರಣದಲ್ಲಿದ್ದರು, ಉನ್ನತ ಸ್ಥಾನದಲ್ಲಿದ್ದರು, ಮಂತ್ರಿಯಾಗಿದ್ದರು, ಅನೇಕ ಬಾರಿ ಶಾಸಕರಾಗಿದ್ದಾರೆ, 3-4 ಸಾರಿ ಮಂತ್ರಿಯಾಗಿದ್ದಾರೆ. ಕೇಂದ್ರದಲ್ಲಿ MP ಹೋಗುವ ಸಲುವಾಗಿ 3-4 ಸಾವಿರದಲ್ಲಿ ತಂದು ಸೋತಾರ. ಇವೆಲ್ಲ ಯಕ್ಷ ಪ್ರಶ್ನೆಗಳು ನಿಮಗೆ ಕಾಡ್ತಿರಬೇಕು. ಆದರೆ ರಾಹುಲ್ ಜಾರಕಿಹೊಳಿ ಏರೋನಾಟಿಕ್ಸ್ ಇಂಜಿನಿಯರ್ ಆದ ತಕ್ಷಣ ಸಮಾಜ ಸೇವೆಯಲ್ಲಿ ತೊಡಗಬೇಕನ್ನೋದು ತಮ್ಮ ತಂದೆ ಒಂದು ದಾರಿ ಮಾಡಿಕೊಟ್ರು ಈ ರಾಹುಲ್ ಜಾರಕಿಹೊಳಿಗೆ. ಅಪಾರವಾದ 100 ಕೋಟಿ ರೂಪಾಯಿ ಆಸ್ತಿ, ತಮ್ಮ ಒಡೆತನದಲ್ಲಿ ಇರುವಂಥ ಅನೇಕ ಕಾರ್ಖಾನೆಗಳು, ಅನೇಕ ಉದ್ಯೋಗಗಳು ಅವರಲ್ಲಿರುವಾಗ, ಅನೇಕ ಅವರ ಕಾರ್ಖಾನೆಯಿಂದ ತಯಾರಾದಂಥ ವಸ್ತುಗಳು ಸಹಿತ ದೇಶ ವಿದೇಶಕ್ಕೆ ಹೋಗುತ್ತಿರುವಾಗ ಅದನ್ನು ಮಾಡ್ಕೊತ ಹೋಗ್ರಿ ಅನ್ನಲಿಲ್ಲ ಇದೇ ಸತೀಶ್ ಜಾರಕಿಹೊಳಿ ತಂದೆ. ಸಹೋದರಿ ಪ್ರಿಯಾಂಕಾ ಜಾರಕಿಹೊಳಿಗೆ ಇದೇ ರಾಹುಲ್ ಜಾರಕಿಹೊಳಿ ಒಂದು ಸಣ್ಣ ನಿರ್ದೇಶನ ಕೊಟ್ಟು ಇವತ್ತು ಸಂಪೂರ್ಣವಾಗಿ ಬೆಳಕಿಗೆ ತಂದು MBA ಪದವೀಧರರಾದಂಥ ಪ್ರಿಯಾಂಕಾ ಜಾರಕಿಹೊಳಿಗೆ ಪಾರ್ಲಿಮೆಂಟ್ಗೆ ಕಳಿಸಿದ್ದು ಇದೊಂದು ಇತಿಹಾಸ. ಇದೇ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ರತ್ನಮಾಲಾ ಸವಣೂರವರು ಮಾತ್ರ ಹೆಣ್ಮಗಳು ಲೋಕಸಭೆಗೆ ಪ್ರವೇಶ ಮಾಡಿ ಮಂತ್ರಿಯಾಗಿದ್ದರು. ಇದೇ ರೀತಿ ಇವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತಿತ್ತಂದರೆ ಇದೇ ಪ್ರಿಯಾಂಕಾ ಜಾರಕಿಹೊಳಿ MBA ಪದವೀಧರೆ ಮಂತ್ರಿ ಆಗ್ತಿದ್ಲು. ಇದು ಒಂದು ಖಚಿತ ಮಾಹಿತಿ ಇತ್ತು. ಆದರೆ ಅದೃಷ್ಟವಶಾತ್ ಸರ್ಕಾರ ಬರಲಿಲ್ಲ. ಆದರೂ ಸಹಿತ ಚಿಕ್ಕೋಡಿಗೆ ಯಾವಾಗಲೂ ಮಂತ್ರಿ ಸ್ಥಾನ ಕೊಟ್ಟಂಥ ಆ ಕ್ಷೇತ್ರ ಸತತವಾಗಿ ಬಿ ಶಂಕರಾನಂದ ಸಾಹೇಬರು 7 ಸಾರಿಯಲ್ಲಿ ಸಂಸದರಾಗಿ ಮಂತ್ರಿ ಆದವರು, VL ಪಾಟೀಲ್ನಂಥವರು ಸ್ವತಂತ್ರವಾಗಿ MP ಆದವರು, ರಮೇಶ್ ಜಿಗಜಿಣಗಿನಂಥವರಾದವರು, ಅದೇ ರೀತಿ ರತ್ನಮಾಲಾ ಸವಣೂರ್ನಂಥವರಾದವರು, ರಮೇಶ್ ಕತ್ತಿನಂಥವರಾದವರು, ಅಣ್ಣಾ ಸಾಹೇಬ ಜೊಲ್ಲೆನಂಥವರು ಸಂಸದರಾದವರು. ಈಗ ಅಲ್ಲಿ ಇವರೆಲ್ಲರ ಇತಿಹಾಸ ತೆಗೆದಾಗ ಸಣ್ಣ ವಯಸ್ಸಿನ ಮುದ್ದಿನ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ನೇರವಾಗಿ ಲೋಕಸಭೆ ಪ್ರವೇಶ ಮಾಡ್ತಾಳೆ. ಇದಕ್ಕೆ ತಂದೆಯ ಮಾರ್ಗದರ್ಶನ. ಅನೇಕ ಉದ್ಯೋಗಗಳು ಅವರಲ್ಲಿ ಇರುವಾಗ, ಅನೇಕ ಕಾರ್ಖಾನೆಗಳು ಅವರಲ್ಲಿ ಇರುವಾಗ ಯಾಕೆ ಪ್ರಿಯಾಂಕಾ ಜಾರಕಿಹೊಳಿಗೆ MP ಆಗಮ್ಮ ಅಂದರು ತಂದೆ. ಇದೇ ರಾಹುಲ್ ಜಾರಕಿಹೊಳಿ ವಯಸ್ಸಿನ ಕೊರತೆ ಇದ್ದ ತಕ್ಷಣ 23ರಲ್ಲಿ ಶಾಸಕ ಆಗಲಿಲ್ಲ. ಇದು ಬರುವ 28ರಲ್ಲಿ ನಮ್ಮ ಭವಿಷ್ಯದ ಪ್ರಕಾರ 28ರಲ್ಲಿ ಶಾಸಕ ಆಗ್ತಾನ. ಅದೇ ನೆರೆಯ ತಾಲೂಕಿನಲ್ಲೇ ಆಗ್ತಾನ. ನೀವು ವಿಚಾರ ಮಾಡಿರಿ. ಅಲ್ಲಿ ಈಗ ನೆಟ್ವರ್ಕ್ ಸ್ಟಾರ್ಟ್ ಆಗೈತಿ. ಮುಂದಿನ MLA ರಾಹುಲ್ ಜಾರಕಿಹೊಳಿ ಬರ್ಕೋರಿ. ಈಗ ಸತೀಶ್ ಜಾರಕಿಹೊಳಿ ತಮ್ಮ ಮಕ್ಕಳನ್ನು ಇದೇ ಪ್ರಿಯಾಂಕಾ ಸ್ಟೀಲ್ ಅಂತ ಇದೆ, ಪ್ರಿಯಾ ಸ್ಟೀಲ್. ಇನ್ನು ಮುಂದೆ ಅನೇಕ ಪ್ರಿಯಾ ಹೆಸರಿನಿಂದ ಅನೇಕ ತಾಂತ್ರಿಕ ಯುಗದ ಪ್ರಾಡಕ್ಟ್ಗಳನ್ನು ತಯಾರು ಮಾಡುವ ಸಲುವಾಗಿ, ಉದ್ಯೋಗಗಳನ್ನು ಮಾಡುವ ಸಲುವಾಗಿ, ಅನೇಕ ಉದ್ಯೋಗಸ್ಥರಿಗೆ ಅಲ್ಲಿ ಉದ್ಯೋಗದ ಅವಕಾಶ ಕೊಡುವ ಸಲುವಾಗಿ ಪ್ಲ್ಯಾನ್ ಹಾಕ್ಯಾರ ಸತೀಶ್ ಜಾರಕಿಹೊಳಿ ತಮ್ಮ ಮಕ್ಕಳ ಜೊತೆ. ಮಗ ಏರೋನಾಟಿಕ್ಸ್ ಇಂಜಿನಿಯರ್ ಇದ್ದ, ಮಗಳು MBA ಪದವೀಧರಾಗಿ ರಾಜಕಾರಣ ಪ್ರವೇಶ ಮಾಡಿದಳು. ಸಣ್ಣ ವಯಸ್ಸಿನಲ್ಲಿ ಯಾವ ಗ್ರಾಮ ಪಂಚಾಯಿತಿ ಸದಸ್ಯ ಇಲ್ಲ, ಯಾವುದು ಜಿಲ್ಲಾ ಪಂಚಾಯತ್ ಅಲ್ಲ, ನೇರವಾಗಿ ಇವತ್ತು ಪಾರ್ಲಿಮೆಂಟ್ ಪ್ರವೇಶ ಮಾಡಿದ್ದು ಇದೇ ಚಿಕ್ಕೋಡಿಯಲ್ಲಿ ಒಂದು ಇತಿಹಾಸ. ಪ್ರಕಾಶ್ ಹುಕ್ಕೇರಿ ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತಿಯಿಂದ ಬಂದು ಒಂದು ಸಾರಿ ಲೋಕಸಭೆ ಪ್ರವೇಶ ಮಾಡಿದ್ದರು. ಶಂಕರಾನಂದರು ಬ್ಲಾಕ್ ಕಾಂಗ್ರೆಸ್ದಿಂದ ಹೋಗಿದ್ದರು. ರಮೇಶ್ ಜಿಗಜಿಣಗಿಯವರು ಕಸರತ್ತು ಮಾಡೇ ಹೋಗಿದ್ದರು. VL ಪಾಟೀಲ್ ಅವರು ರಾಜ್ಯ ರಾಜಕಾರಣದಿಂದ ಕೇಂದ್ರ ರಾಜಕಾರಣಕ್ಕೆ ಹೋಗಿದ್ದರು. ರತ್ನಮಾಲಾ ಸವಣೂರ್ದು ಪರಿಸ್ಥಿತಿ ಅದೇ ಇತ್ತು. ಆದರೆ ಈ ಪ್ರಿಯಾಂಕಾ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷದ ನೇರವಾಗಿ B ಫಾರ್ಮ್ ತೆಗೆದುಕೊಂಡು ಲೋಕಸಭಾ ಪ್ರವೇಶ ಮಾಡಿದ್ದು ಇತಿಹಾಸ. ಸಾವಿರಾರು ಮಂದಿಗೆ ಉದ್ಯೋಗ ಕೊಟ್ಟಂಥ ಈ ಮುದ್ದಿನ ಮಗಳು ಇವತ್ತು ವಿದೇಶಿಗರ ಜೊತೆ ಸಂಬಂಧಗಳನ್ನು ಮತ್ತು ಒಡಂಬಡಿಕೆಗಳನ್ನು ಮಾಡಿಕೊಂಡು
ತಮ್ಮದೇ ಆದಂಥ ಕರ್ನಾಟಕದಲ್ಲಿ ಇದೇ ಲೋಕಸಭಾ ವ್ಯಾಪ್ತಿಯಲ್ಲಿ ಅನೇಕ ಸರ್ಕಾರಿ ಭೂಮಿಗಳಿರುವಾಗ, ನೀರಿನ ವ್ಯವಸ್ಥೆ ಮಾಡಿಕೊಡುವಾಗ ಇನ್ನು ಅಲ್ಲಿ ಕಾರ್ಖಾನೆಗಳನ್ನು ತಲೆ ಎತ್ತಬೇಕು. ಮಹಿಳಾ ಸ್ವಾವಲಂಬನ ಬದುಕನ್ನು ಅಲ್ಲಿ ರೂಪಿಸಿಕೊಡಬೇಕು. ನನ್ನ ಕ್ಷೇತ್ರದಲ್ಲಿರುವಂಥ ಮಹಿಳೆಯರು ದುಡಿಯಬೇಕು, ದುಡಿದು ತಮ್ಮ ಸಂಸಾರವನ್ನು ಸಾಗಿಸಬೇಕು ಅನ್ನೋದು ಪ್ರಿಯಾಂಕಾ ತನ್ನ ಅಜೆಂಡಾದಲ್ಲಿ ಇಟ್ಟುಕೊಂಡಾಳ. ಈ ಎಲ್ಲ ವಿಷಯಗಳನ್ನು ಕೂಲಂಕುಷವಾಗಿ ಅವಲೋಕನ ಮಾಡಿದಾಗ ಇವತ್ತು ರಾಹುಲ್ ಭವಿಷ್ಯದ ನಾಯಕಾಗಿ, ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ, ಯುವ ನಾಯಕನಾಗಿ ಬೆಳೀತಾನ. ಅದರ ಜೊತೆ ಈಗ ಸತೀಶ್ ಜಾರಕಿಹೊಳಿಯ ಮಾರ್ಗದರ್ಶನ ಸಹಿತ ನೋಡ್ರಿ, ಅವರ ಸಹೋದರ ಸಹಿತ ಡಾಕ್ಟರ್ ಭೀಮ್ಸಿ ಜಾರಕಿಹೊಳಿ ತನ್ನ ಇಬ್ಬರು ಮಕ್ಕಳನ್ನು ಸಹಿತ ಇವತ್ತು ಅಲ್ಲಿ ಸಮಾಜ ಸೇವೆಗೆ ಮುಡಿಪಾಗಿಟ್ಟಿದ್ದು ನೀವು ಇವತ್ತು ಭವಿಷ್ಯ ನೋಡ್ತಿರ್ಬೋದು. ಸರ್ವೋತ್ತಮ್ ಜಾರಕಿಹೊಳಿ ಇವತ್ತು ಎಲ್ಲಿ ಅರಮಾವಿ ಕ್ಷೇತ್ರದಲ್ಲಿ ಯಾರ ಮನೆ ಮಾತಾಗಿರುವ ಈ ಯುವಕ, ಇವನು ಒಮ್ಮೆ ಒಂದು ಸಾರಿ ಶಾಸಕ ಆಗ್ತಾನ. ಅದರ ಜೊತೆಯಲ್ಲಿ ಸನ್ನತ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾನ. ಅಮರನಾಥ್ ಜಾರಕಿಹೊಳಿ ತನ್ನ ಸಾಮ್ರಾಜ್ಯವನ್ನು ತಯಾರು ಮಾಡಕತ್ತಾನ. ಸಂತೋಷ್ ಉದ್ಯೋಗಪತಿಯಾಗ್ಯಾನ. ಇವು 4ರಿಂದ 6 ಜನ ಇನ್ನೂ ಸಮೀಪ ಬಂದಾರ. 28ರಲ್ಲಿ ಈ ಭವಿಷ್ಯ ರೂಪಣೆಗೊಳ್ತೈತಿ. ಏನು ಹೇಳಿದ್ದಿ ಕಾಕ, ಉತ್ತರ ಕರ್ನಾಟಕದ ಈ ಕೂಗು ರಾಜ್ಯದಲ್ಲಿ ನೋಡ್ತೈತಿ. 18ರಿಂದ 20 ಶಾಸಕರಾಗುವಂಥ ಒಂದು ಕನಸು 33ರಲ್ಲಿ ಬರ್ತೈತಿ. ಯಾರು ಇಲ್ಲಿ ನಿರ್ಣಾಯಕರದಾರ ಅವರೇ ನಿರ್ಣಾಯಕ ಆಗ್ತಾರ. ಇದೇ ವಿಧಾನಸಭೆ ಅದನ್ನು ನೋಡ್ತೈತಿ ಅನ್ನೋದು ಇವತ್ತು ಖಡಕ ಜವಾರಿ ಕಾಕ ಹೇಳಾಕತ್ತಾನ. ತನ್ನ ಕ್ಷೇತ್ರದಲ್ಲಿ ಯಾರು ಶಾಸಕರಾಗ್ತಾರ, ಯಾರು MP ಆಗ್ತಾರ ಅನ್ನೋದು ನಿರ್ಣಯ ಮಾಡುವುದು ಮಹಾಜನತೆಗೆ ಏನು ಕಷ್ಟ ಕಾಲದಲ್ಲಿ ಬಂದು ಹಿಡಿತಾರ ಅವರಿಗೆ ನಾವು ನಾಯಕರನ್ನಾಗಿ ಮಾಡ್ತೀವಿ ಅಂತಾರ ಬೆಳಗಾವಿ ಜಿಲ್ಲೆಯ ಮಹಾಜನತೆ. ಅದೇ ರೀತಿ ಎಷ್ಟೊಂದು ಸುಂದರವಾದ ಒಂದು ಕನಸನ್ನು ಕಟ್ಟಿದಂಥ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಎಷ್ಟೋ ಅಂಧರ ಬಾಳಿಕೆಗೆ ಬೆಳಕನ್ನು ನೀಡಿದಂಥ ಉದಾಹರಣೆಗಳನ್ನ ಹೇಳಿದ್ದೀನಿ. ಎಷ್ಟೋ ಶಾಲಾ ಫೀಸ್ಗಳನ್ನು ತುಂಬಿ, ಎಷ್ಟೋ ಜನರು ಅಪಘಾತದಲ್ಲಿ ಒಂದು ಸಾವನ್ನಪ್ಪಿದಾಗ ಅವರಿಗೆ ತಿಂಗಳಾದ್ಯಂತ ರೇಷನ್ಗಳನ್ನು ತುಂಬಿದಂಥ ಉದಾಹರಣೆಗಳ ಸಹಿತ ನಿಮ್ಮ ಮುಂದಿದಾವ. ಯಾರಿಗೆ ಏನು ಹೇಳೋದು ಅವಶ್ಯಕತೆ ಇಲ್ಲ, ಪುಸ್ತಕ ತಯಾರಾಕೈತೆ ಅಂತ ಹೇಳಿನಿ. ಇನ್ನು ಕೆಲವೇ ದಿನಗಳಲ್ಲಿ ಉತ್ತರ ಕರ್ನಾಟಕದ ಸಾಮ್ರಾಜ್ಯ ಅನ್ನುವ ಚಲನಚಿತ್ರ ಸಹಿತ ತಯಾರು ಮಾಡುವ ಸಲುವಾಗಿ ಕೆಲವು ಹಿರಿಯ ಸಾಹಿತಿಗಳು ಸಹಿತ ಇವತ್ತು ಸ್ಕ್ರಿಪ್ಟ್ ಬರೆಯಾಕತ್ತಾರ. ಅದರಲ್ಲಿ ಪ್ರಮುಖ ಪಾತ್ರವು ಸಹಿತ ನಮ್ಮದೈತೆ ಅನ್ನೋದು ಬಹಳ ಖುಷಿಯಿಂದ ಹೇಳಕತ್ತೀನಿ. ಇನ್ನು ಕಾಯ್ತಾ ಕೂಡ್ರಿ. ಯೂಟ್ಯೂಬ್ದಾಗ ನಂಬರ್ 1 ನ್ಯೂಸ್ ಕನ್ನಡ ಬಟನ್ ಹೊಡಿರಿ. ಈ ಸಹೋದರಿ ರಾಜಕೀಯಕ್ಕೆ ಏಕೆ ಬಂದರು? ಉದ್ಯೋಗಗಳನ್ನು ಮಾಡಿ ಸಾಕಷ್ಟು ದುಡ್ಡು ಮಾಡ್ತಿದ್ರು. ವಿದೇಶಗಳಲ್ಲಿ ಹೋಗಿ ಸಹಿತ ಟಾಟಾ ಅಂಬಾನಿ ನನಗೆ ಉದ್ಯೋಗಗಳನ್ನು ಮಾಡ್ತಿದ್ರು. ಆದರೆ ಇಲ್ಲಿ ಸಮಾಜ ಸೇವೆ ಮುಖ್ಯ ಅನ್ನೋದು ತಂದೆಯ ಪ್ರೇರಣೆ, ತಾಯಿ ಆಶೀರ್ವಾದ, ಸಹೋದರರ ಒಕ್ಕಟ್ಟತೆ. ಇದೇ ಇವತ್ತಿನ ವಿಶೇಷ ಸ್ಟೋರಿ. ಹಾಗಾದರೆ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ, ಖಡಕ ಜವಾರಿ ಕಾಕ ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ. ಮತ್ತೊಂದು ಖಡಕ ಜವಾರಿ ಸುದ್ದಿಯೋಂಗೆ ಬರ್ತೀನಿ. ನಮಸ್ಕಾರ.